ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ ಉತ್ತರ ದಿಕ್ಕು. ಈ ದಿಕ್ಕಿನ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ನೀಡುವ ಮಾಹಿತಿ ನೇರವಾಗಿ ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ನಮ್ಮ ವಾಸದ ಮನೆಯಲ್ಲಿ ಉತ್ತರದ ದಿಕ್ಕನ್ನು ಕುಬೇರ ಸ್ಥಾನಬಲದ ದಿಕ್ಕು ಎಂದು ನಾವು ಪರಿಗಣಿಸುತ್ತೇವೆ. ಮನೆಯಲ್ಲಿ ಸಿರಿ ಸಂಪತ್ತು ಸದಾ ತುಂಬಿ ತುಳುಕಬೇಕಾದರೆ ಉತ್ತರದ ದಿಕ್ಕು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ವಾಸದ ಮನೆಯ ವಠಾರದ ಉತ್ತರದ ದಿಕ್ಕು ಎತ್ತರವಾಗಿದ್ದು, ಅದಕ್ಕೆ ಅಭಿಮುಖವಾಗಿರುವ ದಕ್ಷಿಣದ ದಿಕ್ಕು ತಗ್ಗಾಗಿದ್ದರೆ ಅಂತಹ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಇದ್ದರೂ ನಿಷ್ಪ್ರಯೋಜಕವಾಗಿರುತ್ತದೆ. ಅಲ್ಲಿ ವಾಸಮಾಡುವವರು ಒಡಹುಟ್ಟಿದವರಿಗೂ ಸಹಾಯ ಮಾಡಲು ಹಿಂದೆ ಮುಂದೆ ಯೋಚಿಸುವ ಮನೋಭಾವವನ್ನು ಹೊಂದಿದವರಾಗಿರುತ್ತಾರೆ. ಇಂತಹ ಮನೆಯಲ್ಲಿ ವಾಸಮಾಡುವವರು ಒಬ್ಬರಿಂದ ಒಬ್ಬರು ಇತರರ ಬಗ್ಗೆ ಭಿನ್ನವಾದ ಮಾತುಗಳನ್ನಾಡುವ ಮನಸ್ಥಿತಿಯನ್ನು ಹೊಂದಿದವರೂ ಆಗಿರುತ್ತಾರೆ. ಬಂಧುಗಳೇ, ನಮ್ಮ ವಾಸದ ಮನೆಯ ಉತ್ತರದ ದಿಕ್ಕಿನಲ್ಲಿ ದಕ್ಷಿಣದ ದಿಕ್ಕಿಗಿಂತಲೂ ಹೆಚ್ಚಿನ ಖಾಲಿ ಜಾಗವಿರಬೇಕು. ದಕ್ಷಿಣದ ದಿಕ್ಕಿಗಿಂತಲೂ ಉತ್ತರದ ದಿಕ್ಕು ತಗ್ಗಾಗಿ ಇದ್ದರೆ ಆ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗಿ ಹೆಂಗಸರು ಸುಖ ಸಂತೋಷಗಳಿಂದ ಇರುತ್ತಾರೆ. ನಮ್ಮ ವಾಸದ ಮನೆಯ ಉತ್ತರದ ದಿಕ್ಕಿನಲ್ಲಿ ಮಾರಾಟ ಮಾಡುವ ಸ್ಥಳವನ್ನು ಖರೀದಿಸಿದರೆ ಬಹಳ ಉತ್ತಮ. ಇದು ಅಷ್ಟ ಐಶ್ವರ್ಯಗಳನ್ನು ಸದಾ ನೆಲೆಸುವಂತೆ ಮಾಡುತ್ತದೆ. ಬಂಧುಗಳೇ, ನಮ್ಮ ವಾಸದ ಮನೆಯ ಉತ್ತರ ಭಾಗ ಎತ್ತರವಾಗಿದ್ದರೆ ಒಂದು ತಲೆಮಾರಿನಲ್ಲಿ ಗಳಿಸಿದ ಸಂಪತ್ತು ಇನ್ನೊಂದು ತಲೆಮಾರಿಗೆ ಮುಂದುವರಿಯದೆ ಕರ್ಪೂರದಂತೆ ಕರಗಿ ಹೆಂಗಸರು ಮತ್ತು ಮನೆ ಸದಸ್ಯರನ್ನು ಅನಾರೋಗ್ಯ ಪೀಡಿತರನ್ನಾಗಿ ಮಾಡುತ್ತದೆ. ಇನ್ನೂ ಹೆಚ್ಚಿನ ಸಂದರ್ಭದಲ್ಲಿ ಆಕಸ್ಮಿಕ ಮರಣದ ಸೂಚನೆಯನ್ನು ನೀಡುವಂತಾಗಬಹುದು. ಉತ್ತರದ ಈಶಾನ್ಯ ದಿಕ್ಕು ಉಳಿದ ದಿಕ್ಕುಗಳಿಗಿಂತ ತುಂಬಾ ಎತ್ತರವಾಗಿದ್ದರೆ ಕೆಲವರು ನೀರಿನ ಟ್ಯಾಂಕ್ಗಳನ್ನು ಈ ದಿಕ್ಕಿನಲ್ಲಿ ಇಡುತ್ತಾರೆ. ಯಾವುದೇ ಕಾರಣಕ್ಕೂ ಈ ದಿಕ್ಕಿನಲ್ಲಿ ಮನೆಯ ನೆಲಮಟ್ಟಕ್ಕಿಂತ ತಗ್ಗಾಗಿಯೇ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಿದರೆ ಉತ್ತಮ. ದಕ್ಷಿಣದ ದಿಕ್ಕು, ಪಶ್ಚಿಮದ ದಿಕ್ಕು, ನೈಋತ್ಯ ದಿಕ್ಕಿನಲ್ಲಿ ಮಾತ್ರ ಎತ್ತರದಲ್ಲಿ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಿದರೆ ವಾಸ್ತು ಪ್ರಕಾರವಾಗಿ ಉತ್ತಮವಾಗಿರುತ್ತದೆ. ತಪ್ಪಿದರೆ ಅಂತಹ ಮನೆಯಲ್ಲಿ ಆಕಸ್ಮಿಕ ಘಟನೆಗಳು, ಅನಾರೋಗ್ಯದ ಕಾರಣಗಳು, ಅಲ್ಲಿದ್ದ ಆರ್ಥಿಕ ಸಂಪತ್ತು ನೀರಿನಂತೆ ಕರಗಿ ಅಶಾಂತಿ ಜೊತೆಗೆ ನಿರಂತರವಾಗಿ ಕಷ್ಟ ನಷ್ಟಗಳಿಗೆ ಕಾರಣವಾಗುವ ಸನ್ನಿವೇಶಗಳು ಉಂಟಾಗಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಬಹುದು. ಕಮೆಂಟ್ ಮೂಲಕ ಸಮಸ್ಯೆಗಳನ್ನು ತಿಳಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.